बोलो भारत माता के, भारतीय जनता पार्टी के, बोलो भारत माता के। ಏನಿವತ್ತು ನಮ್ಮ ಹತ್ತುಗರೆ ಮಹಾಶಕ್ತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆನೇಕಲ್ ರಸ್ತೆಯಲ್ಲಿ ಗುಂಡಿ ಬಿದ್ದಿರುವಂತಹ ರಸ್ತೆಗಳನ್ನು ವಿರೋಧಿಸಿ ನಮ್ಮ ಹತ್ತುಗರೆ ಮಹಾಶಕ್ತಿ ಕೇಂದ್ರದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಆನೇಕಲ್ನ ನಿಕಟಪೂರ್ವ ಅಭ್ಯರ್ಥಿಗಳಾದಂತಹ ಉಳ್ಳಾಳಿ ಶ್ರೀನಿವಾಸ ಅವರು ಆಗಮಿಸಿದರೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಗಣೇಶ್ ಅವರು ಆಗಮಿಸಿದರೆ ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮ ಮಂಡಲ ಉಪಾಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಕಾರ್ಯಕರ್ತರಿಗೂ ಸ್ವಾಗತವನ್ನು ಕೊಡ್ತಾ ಈಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ. ಈಗ ದಯವಿಟ್ಟು ಹಿಂದೆ ಇರೋರು ಈ ಕಡೆ ಬಂದ್ಬಿಡಿ. ಧನ್ಯವಾದ. ಬರ್ರಿ ಈ ಕಡೆ ಬರ್ರಿ. बोलो भारत माता के, बोलो भारत माता के, भारतीय जनता पक्ष के, भारतीय जनता पक्ष के ಗುಂಡಿಗಳನ್ನು ಮುಚ್ಚದ ರಾಜ್ಯ ಸರ್ಕಾರಕ್ಕೆ, ಗುಂಡಿಗಳನ್ನು ಮುಚ್ಚದ ರಾಜ್ಯ ಸರ್ಕಾರಕ್ಕೆ, ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಸರ್ಕಾರಕ್ಕೆ, ಅಭಿವೃದ್ಧಿ ಮಾಡದ ಸರ್ಕಾರಕ್ಕೆ ಎಲ್ಲ ದಯವಿಟ್ಟು ಕೂತ್ಕೊಂಡ್ಬಿಟ್ಟಿಲ್ಲ, ಎಲ್ಲ ಕೂತ್ಕೊಂಡ್ರೆ ನಿಂತ್ಕೊಂಡ್ಬಿಡ್ರೆ. ಬರೋಬ್ಬ ಇದೆ ಇರೋರು ಬರೀ ಕಡೆ. ಗುಂಡಿಗಳನ್ನು ಮುಚ್ಚದ ಸರ್ಕಾರಕ್ಕೆ, ಗುಂಡಿಗಳ ರಾಜ್ಯ ಸರ್ಕಾರಕ್ಕೆ, ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಸರ್ಕಾರಕ್ಕೆ. ಬಂಧುಗಳೇ, ಇವತ್ತು ಅತಿ ಬೆಲೆ ಮಾತ್ರ ಅಲ್ಲ, ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ನೀವು ಯಾವುದೇ ರಸ್ತೆನೂ ಚೆನ್ನಾಗಿಲ್ಲ. ಎಲ್ಲಾ ರಸ್ತೆಗಳಲ್ಲಿ ಸವಾರರು ಸಾರ್ವಜನಿಕರು ಪ್ರಾಣವನ್ನ ಕೈಯಲ್ಲಿಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಇವತ್ತು ಇಲ್ಲಿ ಕೂಡ ಮೊಣಕಾಲದ ಗುಂಡಿಗಳು ಬಿದ್ದಿದ್ದು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ, ಭಾರತೀಯ ಜನತಾ ಪಕ್ಷದ ಅತಿಬಲ ಘಟಕ ಪ್ರತಿಭಟನೆ ಮಾಡ್ತದೆ ಅನ್ನೋ ಕಾರಣಕ್ಕಾಗಿ ನೆನ್ನೆ ಸಂಜೆ ತಂದಾಕಿದ್ದಾರೆ. ಈ ಕೆಲಸ ಅವರು ಮೊದಲೇ ಮಾಡ್ಬೋದಿತ್ತು, ಆದ್ರೆ ಪ್ರತಿಭಟನೆಗೆ ಭಯ ಬಿದ್ದು ನಿನ್ನೆ ಸಂಜೆ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇಲ್ಲಿನ ಶಾಸಕರಿಗೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ. ಅವರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಪ್ರತಿನಿತ್ಯ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ, ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಹಳ್ಳಿಗಳಲ್ಲಿ ಅವ್ರ ಕಾರು ಹಿಡಿದ್ದಾರೆ, ಆದ್ರೆ ಕನಿಷ್ಠ ಅಧಿಕಾರಿಗಳಿಗೆ ಹೇಳಿ ಈ ರಸ್ತೆಗಳನ್ನು ರೆಡಿ ಮಾಡ್ಬೇಕು ಅನ್ನೋಂತಹ ಅವ್ರಿಗೆ ಕಾಳಜಿ ಇಲ್ಲ. ಹಾಗಾಗಿ ಇಡೀ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕಿಚ್ಚೆತ್ತು ಕಾಳಜಿ ಇಲ್ದಿರ್ತಕ್ಕಂಥ ಶಾಸಕರು ಇವತ್ತು ಜನಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಒಂದು ಇಡೀ ತಾಲೂಕಲ್ಲಿ ಇದು ಸೇರಿಸದಂತೆ ಇಡೀ ತಾಲೂಕಲ್ಲಿ ಎಲ್ಲಾ ಕಡೆ ರಸ್ತೆಗಳು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟಿದೆ. ಈ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ನಮಗೆ ನಿಕಟಪೂರ್ವ ಅಭ್ಯರ್ಥಿಗಳಾದಂಥ ಉಳ್ಳಾಳಿ ಶ್ರೀನಿವಾಸ ಅವರು ಆಗಮಿಸಿದ್ದಾರೆ. ಅವರು ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಮಾಡ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷದ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರವಿಂದ್ ಅವರು ಆಗಮಿಸಿದ್ದಾರೆ. ಅವರು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು. ಹಲೋ, ಏನಿವತ್ತು ಅತ್ತಿಬೇಲೆ ಮಹಾಶಕ್ತಿ ಕೇಂದ್ರದ ವತಿಯಿಂದ ನಾವು ರಸ್ತೆ ತಡೆಯನ್ನು ಮಾಡಿ ಅಭಿವೃದ್ಧಿ ಆಗಬೇಕು, ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಅಂತೇಳಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ.
ಈ ಒಂದು ಪ್ರತಿಭಟನೆ ಬಹುಶಃ ಶಾಸಕರು ಅವ್ರಿಗೆ ಅಭಿವೃದ್ಧಿಯ ದೃಷ್ಟಿಕೋನ ಕ್ಷೇತ್ರದ ಮೇಲೆ ಇದ್ದಿದ್ರೆ ಈ ಒಂದು ಅನಿವಾರ್ಯವಾಗ್ತಾ ಇತ್ತು. ಆದರೆ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಬಿಟ್ಟು 3 ಬಾರಿ ಕ್ಷೇತ್ರದಲ್ಲಿ ಜನಗಳ ಮತಗಳಿಂದ ಆಯ್ಕೆಯಾಗಿ ಇವತ್ತು ಸರ್ಕಾರದಲ್ಲಿ ಮಂತ್ರಿಗಿರಿಗಾಗಿ ಶಿವನ ಸುತ್ತಂಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸುತ್ತಾ ಇದ್ದಾರೆ ಮಿನಿಸ್ಟರ್ಗಿರಿಗೆ. ಬಹುಶಃ ಅವರು ಮಿನಿಸ್ಟರ್ಗಿರಿ ಕೇಳೋಕ್ಕೂ ಮೊದಲು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮುಖ್ಯ ಆಗಿರ್ತದೆ. ಇಲ್ಲಿ ಜನಸಾಮಾನ್ಯರು ಓಡಾಡುವ ರಸ್ತೆಗಳಲ್ಲಿ ಬಿದ್ದು ಸಾವು ನೋವುಗಳು ಅನುಭವಿಸಿ ಅಂಗವಿಕಲತೆಯನ್ನ ಅನುಭವಿಸ್ತಾ ಇದ್ದಾರೆ. ಬಹುಶಃ ಕ್ಷೇತ್ರದ ಶಾಸಕ ಇವೆಲ್ಲ ಗಮನಿಸಿಲ್ಲ ಅಂತ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವು ಕ್ಷೇತ್ರದ ಶಾಸಕರಿಗೆ ಆಗ್ರಹ ಮಾಡ್ತೀವಿ, ಈ ಕೂಡಲೇ ಈ ರಸ್ತೆಗಳನ್ನು ದುರಸ್ತಿ ಆಗಬೇಕು, ಗ್ರಾಮಗಳ ರಸ್ತೆಗಳನ್ನು ದುರಸ್ತಿ ಆಗಬೇಕು. ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಈ KRDCL ಕಡೆಯಿಂದ ಇಲ್ಲಿ ಒಂದು ಫ್ಲೈಓವರ್ 5 ವರ್ಷದ ಹೆಚ್ಚು ಕಾಲದಿಂದ ಬಿಟ್ಟೋಗಿದೆ. ಅದನ್ನು ಈ ಕೂಡಲೇ ಫ್ಲೈಓವರನ್ನು ಅನುಕೂಲ ಮಾಡಿ